Jacar Academy. ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಮಕ್ಕಳ ಇವತ್ತಿನ ವಿಡಿಯೋದಲ್ಲಿ ನಾವು 8th ತರಗತಿಗೆ ಸಂಬಂಧಿಸಿದಂತೆ FA4 ಯಾವುದು FA4 ಎಕ್ಸಾಮ್ ಅನ್ನ 20 ಅಂಕಗಳಿಗೆ ನೋಡೋರಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಸೊ ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಜೀವನ್ ಧಾತ್ರಿ ವರ್ಷ ಯಹ ಏಕ್ ಕಹಾನಿ ಹೈ, ಈ ಒಂದು ಪಾಠವನ್ನ ತೆಗೆದುಕೊಂಡಿದ್ದೀವಿ. ಭಾರತೀಯ त्योहार ಇದು ಒಂದು ನಿಬಂಧ है, इसको भी हमने लिया है. और तीसरा हमने लिया है संतुलित आहार. आहार ಅಂತ ಆಗಿದೆ, ಅದು ನೀವು ಆಹಾರ ಅಂತ ಮಾಡ್ಕೊಳ್ಳಿ. और यह एक संवाद है. और अंत में हमने लिया है कबीर के दोहे. कबीर के दोहेಯನ್ನ ತೆಗೆದುಕೊಂಡಿದ್ದೀವಿ ಹಾಗೂ ವ್ಯಾಕರಣದ ಒಂದಿಷ್ಟು ಭಾಗಗಳನ್ನ ತೆಗೆದುಕೊಂಡಿದ್ದೀವಿ. ಸೊ ಬನ್ನಿ ತಡ ಮಾಡದೆ प्रश्न पत्रिकेयत्ता सागोना. हमारी प्रौढ़शाला का नाम है सरकारी प्रौढ़शाला देवलती, तालुका खानापुर, जिला बेलगावी. उपलब्धि परीक्षा यानी कि FA4 है. विषय है तृतीय भाषा हिंदी और कुल अंक होंगे इसके लिए 20 अंक इरलिವೆ. और कक्षा है हमारी 8वीं कक्षा के लिए यह प्रश्न पत्रिका रहेगी. मुख्य प्रश्न 1 देखेंगे, सही विकल्प चुनकर लिखिए. MCQ ಪ್ರಶ್ನೆಗಳು ಇರಲಿವೆ. ಯಾವುದು MCQ ಪ್ರಶ್ನೆಗಳು ಇರಲಿವೆ. और कुल है ಪ್ರಶ್ನೋं की ಸಂಖ್ಯೆ 2 ಎರಡು ಪ್ರಶ್ನೆಗಳು ಹಾಗೂ ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಿಗಾಗಿ 2 ಅಂಕಗಳು ನಮಗೆ ಸಿಗ್ತವೆ. ಮೊದಲನೇ ಪ್ರಶ್ನೆಯನ್ನು ನೋಡುವುದಾದರೆ, सीखना शब्द का प्रथम प्रेरणार्थक क्रियारूप ಏನಂತ ಕೇಳಿದರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನ ಬರೆಯಬೇಕಾಗಿರುವಂತದ್ದು. ಇಲ್ಲಿ ಆಯ್ಕೆಗಳನ್ನು ಕೊಡಲಾಗಿದೆ. ಆಪ್ಷನ್ ಅ है सीख, ऑप्शन आ है सीखो, और ऑप्शन ई है सिखाना, और ऑप्शन ई है सिखवाना. ಇದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಮಕ್ಕಳು ಆರಿಸಿ ಬರೆಯಬೇಕು. ಪ್ರಶ್ನೆ ಸಂಖ್ಯೆ 2 है आसान. ಯಾವುದು आसान शब्द का विलोम रूप है. आसान शब्दದ ವಿಲೋಮ, ವಿಲೋಮ ಅಂದ್ರೆ ವಿರುದ್ಧಾರ್ಥಕ ಪದ ನಮಗೆಲ್ಲರಿಗೂ ಗೊತ್ತು. और आपके ऑप्शंस है, ऑप्शन अ ಇದೆ सरल, ऑप्शन आ है शब्द, ऑप्शन ई है मुश्किल, और ऑप्शन ई है भरोसा ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರವನ್ನ ಮಕ್ಕಳು ಬರಿಬೇಕು. ಮುಖ್ಯ ಪ್ರಶ್ನೆ 2 है. ಮುಖ್ಯ ಪ್ರಶ್ನೆ 2 ನೋಡೋದಾದ್ರೆ ಅನುರೂಪತಾದ ಬಗ್ಗೆ ಏನು ಕೇಳಿದೀವಿ, ಪ್ರಶ್ನೆನ ಕೇಳಿದೀವಿ. ಪ್ರಶ್ನೆ ಸಂಖ್ಯೆ 3 है अधिक वर्ष क्या होती है बाढ़. ಈ ಎರಡು ಪದಗಳ ನಡುವೆ ಸಂಬಂಧವನ್ನ ನೋಡ್ಕೋಬೇಕು. ಏನಿದೆ, अधिक वर्षा होती है तब क्या आता है, बाढ़ आता है. कम वर्षा, तो यहाँ पर इसका उत्तर आपको लिखना है. प्रश्न 4 है बानी, और यहाँ पर क्या है वानी. तो यहाँ पर संबंध क्या है, समानार्थक शब्द है. समानार्थी शब्दಗಳನ್ನು ಕೊಡಲಾಗಿದೆ. आपा, इसका समानार्थक शब्द आपको दिए गए स्थान पर लिखना है और इसके लिए भी कुल 2 अंक रहेंगे. मुख्य प्रश्न 3 ನೋಡೋಣ. ಪ್ರಶ್ನೆ 3 है निम्नलिखित प्रश्नों के उत्तर एक वाक्य में लिखिए. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಒಟ್ಟಿಗಾಗಿ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೆ 1 ಅಂಕ, 2 ಅಂಕಗಳು ನಮಗೆ ಇಲ್ಲಿಂದ ಲಭಿಸ್ತವೆ. प्रश्न 5 है बीमारियों से बचने के लिए क्या खाना चाहिए. बचाने ಅಂತ ಆಗಿದೆ, बचने के लिए क्या खाना चाहिए ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಪ್ರಶ್ನೆ 6 है किसके हृदय में ईश्वर रहता है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಪದ್ಯ ಭಾಗದಿಂದ ಇದೆ, ಸೊ ಅದನ್ನ ತಾವುಗಳು ಬರೀಬೇಕು. मुख्य प्रश्न 4 है निम्नलिखित प्रश्नों के उत्तर 2 या 3 वाक्यों में लिखिए. सो 2-3 वाक्यದಲ್ಲಿ ಬರೀಬೇಕು. 2 प्रश्न है, 2 अंकों के लिए कुल मिलाकर हमें यहाँ पर मिलेंगे 4 अंक. प्रश्न 7 है बादल कैसे बनाते ಅಂತ ಆಗಿದೆ, बनते ಅಂತ ಆಗಬೇಕು. बादल कैसे बनते हैं ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಪ್ರಶ್ನೆ 8 है कनी किसे कहते हैं. कनी ಯಾವುದಕ್ಕೆ ಅಂತ ಕರೀತಾರೆ ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. मुख्य प्रश्न 5 है निम्नलिखित प्रश्नों के उत्तर 3-4 वाक्यों में लिखिए. 3-4 ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳು, ಒಂದಕ್ಕೆ 3 ಅಂಕ, ಒಟ್ಟಿಗಾಗಿ 6 ಅಂಕಗಳು ನಮಗೆ ಮಕ್ಕಳೇ ಲಭಿಸ್ತವೆ. ಪ್ರಶ್ನೆ 9 है संतुलित भोजन का मतलब क्या है ಎನ್ನುವಂತ ಪ್ರಶ್ನೆಯನ್ನ ಅದ ಕೇಳಲಾಗಿದೆ, ಅದರ ಉತ್ತರವನ್ನ ಬರೀಬೇಕು. ಪ್ರಶ್ನೆ 10 ಭಾವಾರ್ಥ ಲಿಖಿಯ. ಭಾವಾರ್ಥವನ್ನ ಬರೀಬೇಕು. ದೋಹೆಯನ್ನು ಕೊಡಲಾಗಿದೆ. ಐಸಿ ಬಾನಿ ಬೋಲಿಯೇ ಮನ್ ಕಾ ಆಪಾ ಖೋಯ್ ಔರನ್, ಇಲ್ಲಿ ಸಣ್ಣ ಆಗಬೇಕು. ಔರನ್ ಕೋ ಶೀತಲ್ ಕರೆ आप हूँ शीतल हो ಎನ್ನುವಂತ ದೋಹೆಯ ಭಾವಾರ್ಥವನ್ನ ಮಕ್ಕಳು ಬರೀಬೇಕಾಗಿರುವಂತದ್ದು. ಹಾಗೆ हम देखेंगे मुख्य प्रश्न 6 है निम्नलिखित प्रश्नों के उत्तर 5-6 ವಾಕ್ಯ ಮೇಲೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದು ಪ್ರಶ್ನೆ 4 ಅಂಕಕ್ಕೆ ಕೇಳಲಾಗಿದೆ. ಸ್ವಲ್ಪ ಅಪ್ಲೈ ಟೈಪ್ ಕ್ವಶನ್ ಅನ್ನು ಕೇಳಿದ್ದೀನಿ. ಪ್ರಶ್ನೆ 11 है किसी एक त्योहार के बारे में विस्तार से अपने शब्दों में लिखिए. ಯಾವುದಾದರೂ ಒಂದು ಹಬ್ಬದ ಬಗ್ಗೆ, ಭಾರತೀಯ त्योहार ಪಾಠದಲ್ಲಿ ನಿಮಗೆ ಬಂದಿದೆ ಭಾರತೀಯ त्योहार. ಈ ಒಂದು ಪಾಠದಲ್ಲಿ ಬಂದಿರುವಂತಹ ಯಾವುದಾದ್ರೂ ಒಂದು ಹಬ್ಬದ ಬಗ್ಗೆ ವಿಸ್ತಾರವಾಗಿ ಬರಬೇಕು. अगर आप यह लिखते हैं तो आपको मिलेंगे 4 ಅಂಕಗಳು ನಿಮಗೆ ಸಿಗ್ತವೆ. 8th ಕಾರ್ಯಪತ್ರಕ ಅಂದ್ರೆ ಬ್ಲೂ ಪ್ರಿಂಟ್ ಅನ್ನ ಕೊಡಲಾಗಿದೆ. ಸ್ಮರಣ, ಸಮಜ್ನ, ಅಭಿವ್ಯಕ್ತಿ, ರಸಗ್ರಹಣದ ಎಷ್ಟೆಷ್ಟು ಅಂಕಗಳನ್ನ ಯಾವ ಪಾಠದಿಂದ ಕೇಳಿದೀವಿ. ಮೊದಲನೇದಾಗಿ ಗದ್ಯದಿಂದ ನೋಡುವುದಾದ್ರೆ ಜೀವನ್ ಧಾತ್ರಿ ವರ್ಷ ಪಾಠದಿಂದ वस्तुनिष्ठದಲ್ಲಿ 1 ಕೇಳಿದೀವಿ. और लघु उत्तर के अंदर 2 अंकों का जो प्रश्न होता है 2 अंकों के लिए पूछे, ಒಟ್ಟಿಗಾಗಿ 3 ಅಂಕವನ್ನು ಕೇಳಲಾಗಿದೆ. ಭಾರತೀಯ त्योहारವನ್ನ 2 ಪ್ರಶ್ನೆಗಳು ಕೇಳಲಾಗಿದೆ, ಒಟ್ಟು 6 ಅಂಕಗಳಿಗಾಗಿ. ಸಂತುಲಿತ ಆಹಾರದಿಂದ 2 ಪ್ರಶ್ನೆಗಳನ್ನು ಕೇಳಲಾಗಿದೆ, 4 ಅಂಕಗಳಿಗಾಗಿ. ಕಬೀರ್ ಕೆ ದೋಹೆದಿಂದ 3 ಪ್ರಶ್ನೆಗಳನ್ನ ಕೇಳಿದೆ, ಒಟ್ಟಿಗಾಗಿ 5 ಅಂಕಗಳು ಇಲ್ಲಿಂದ ಬರ್ತವೆ. ಹಾಗೂ ವ್ಯಾಕರಣ ಭಾಗದಿಂದ MCQ ದಲ್ಲಿ ಇರ್ತವೆ, 2 ಪ್ರಶ್ನೆಗಳನ್ನ ಕೇಳಲಾಗಿದೆ, ಒಟ್ಟಿಗಾಗಿ 11 ಪ್ರಶ್ನೆ ಹಾಗೂ 20 ಅಂಕಗಳು ನಿಮ್ಮ ಮಕ್ಕಳೇ ತಮಗೆ ಲಭಿಸಲಿವೆ. ಸೊ ಇಷ್ಟು ಬರೆದರೆ ಮಕ್ಕಳೇ ನಿಮಗೆ 20 ಅಂಕಗಳು ಲಭಿಸ್ತವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ತಪ್ಪದೆ ಹಂಚಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.